ತುಂಬಾ ಖುಷಿ ಆಗ್ತಿದೆ, ತುಂಬಾ ಖುಷಿ ಆಗ್ತಾ ಇದೆ. ಹೌದು ಹೌದು ಹೌದು, ಬಡವ್ರ ಮಕ್ಕಳು ಬೆಳಿಬೇಕು, ಇನ್ನು ಮುಂದೆ ಮುಂದೆ ಬೆಳಿಬೇಕು ಅಂತ ಆಸೆ ಪಡ್ತೀವಿ. ಆದ್ರೂ ಈ ಕೀಳು ಮಟ್ಟದಿಂದ ಮೇಲ್ಮಟ್ಟಕ್ಕೆ ಹೋಗಿ ಈ ಲೆವೆಲ್ಗೆ ಅವ್ನು ಬಂದಿದ್ದಾನೆ ಅಂತಂದ್ರೆ ತುಂಬಾ ಹೆಮ್ಮೆ ಪಡುವಂತ ವಿಚಾರ ನಮ್ಗೆ ಇದು. ನಮ್ಮೂರಿಗೆ ಹೆಮ್ಮೆ ತಂದಿದ್ದಾನೆ ಅವನು. ಇಡೀ ಕರ್ನಾಟಕದಲ್ಲೇ ಅವನ ತರ ಯಾರು ಆಟ ಆಡಿಲ್ಲ, ಮುಂದೆನೂ ಬರೋಕ್ಕಾಗಲ್ಲ ಆ ಥರ ಸ್ಪರ್ಧಿಯಾಗಿ. ಇದು ಬಿಗ್ ಬಾಸ್ ಸೀಸನ್ ಅಲ್ಲೇ ಈ ತರ ಅವ ಮೇಂಟೈನ್ ಮಾಡುವಂತ ವ್ಯಕ್ತಿ ಮುಂದೆ ಯಾರು ಬರೋದು ಇಲ್ಲ, ಆಗಕ್ಕೂ ಆಗ ಚಾನ್ಸ್ ಇಲ್ಲ. ಅದು ನಾವು ಹಂಗೆಲ್ಲ ಹೇಳಕ್ಕಾಗಲ್ಲ. ಆದ್ರೆ ಒಳ್ಳೆ ಆಟ ಆಡ್ತಾನೆ ಅಂತ ಗೊತ್ತಿತ್ತು, ಒಳಗೆ ಆಡಿದಾನೆ, ತೋರಿಸಿದಾನೆ. ಅವನ ಪ್ರತಿಭೆ ಏನಂತ ಅವನು ತೋರಿಸಿದಾನೆ ಇಡೀ ಕರ್ನಾಟಕ ಜನತೆಗೆ. ಅದನ್ನೆಲ್ಲ ಜನ ಮೆಚ್ಕೊಂಡಿದ್ದಾರೆ. ಅವ್ನು ನಂಬಿ ಅವನ ಆಟನೆಲ್ಲ ನೋಡಿ ಎಲ್ಲರೂ ಒಪ್ಕೊಂಡು ತುಂಬಾ ಹೆಮ್ಮೆ ಆಗ್ತಾ ಇದೆ ನಮ್ಗೆ. ನಾವು ನಾಳೆ ಅವನು ಊರಿಗೆ ಬಂದ್ರೆ ಹಬ್ಬದ ವಾತಾವರಣ ಇರುತ್ತೆ ಇನ್ನೂ ಜೋರಾಗಿ. ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಖುಷಿ ಆಯ್ತು ಸರ್. ನಮ್ ಗಿಲ್ಲಿ ನಟ ಗೆದ್ದಿದ್ದು ಹಳ್ಳಿ ಪ್ರತಿಭೆ ಸರ್. ಎಲ್ಲ ಫುಲ್ ಊರಲ್ಲಿ ಹಬ್ಬ ತರ ಇರುತ್ತೆ ನಾಳೆ ಎಲ್ಲ. ಮಳವಳ್ಳಿ ಎಲ್ಲ ಫುಲ್ ಗ್ರಾಮಸ್ಥರಿಗೆಲ್ಲ ಒಂದು ಹೆಮ್ಮೆ ಬಂದಿದೆ ಸರ್. ನಮ್ಮ ಮಳವಳ್ಳಿ ಹಳ್ಳಿ ಪ್ರತಿಭೆ ಗಿಲ್ಲಿ ನಟ ಗೆದ್ದಿರೋದ್ರಿಂದ ಇಡೀ ಕರ್ನಾಟಕಕ್ಕೇನೆ ಒಳ್ಳೆ ಹಳ್ಳಿ ಪ್ರತಿಭೆ ಗೆಲ್ಸಿರೋದ್ರಿಂದ ಒಳ್ಳೆ ಖುಷಿ ಆಗುತ್ತೆ ಸರ್. ಇಲ್ಲ ಸರ್, ಇನ್ನೊಂದು ಲಾಸ್ಟ್ ಕ್ಲೈಮ್ಯಾಕ್ಸ್ ಅಲ್ಲಿ ಅದರ ಗೊತ್ತಾಗಿರೋ ಸರ್. ಅವ್ನು ಆಡ್ತಿದ್ದ ಆಟ ಎಲ್ಲ ನೋಡಿ ಪಕ್ಕ ಇವನೇ ಗೆಲ್ತಾನೆ ಅಂತ ಗೊತ್ತಾಯ್ತು ಸರ್ ನಮಗೆ.